ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಹಪ್ಪಳದ ಕೆಲಸ ಮುಗಿತಾ ಬಂತಲ್ಲ, ಇದೊಂದು ಬೂದುಗುಂಬಳಕಾಯಿ ಇತ್ತು, ಇನ್ನೊಂದಿತ್ತು ಅದು ಇಟ್ಟಿದ್ರಮ್ಮ, ಅದು ಕೊಳ್ತೋಗ್ಬಿಟ್ಟಿತ್ತು. ಹಾಗಾಗಿ ಇದೊಂದು ಬಳ್ಳಿಲಿತ್ತು, ಇದನ್ನೇ ಇವತ್ತು ಹೆಚ್ಚಿ ನಾಳೆ ಇದ್ರದ್ದು ಸಂಡಿಗೆ ಮಾಡೋಣ ಅಂತ. ಇನ್ನೊಂದಿದೆ, ಅದು ಯಾರ್ದೋ ಮನೆ ಗೃಹ ಪ್ರವೇಶ ಇದೆಯಂತೆ, ಹಾಗಾಗಿ ಅವ್ರಿಗೆ ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಅಮ್ಮ ಅವರಿಗೆ ಅಂತ ಒಂದು ಬಿಟ್ಟಿದ್ದಾರೆ. ಒಂದು 2-3 ಇತ್ತು, ಅವರು ತುಂಬ ಕರೆದ್ರು ನನ್ನನ್ನು. ಅವಾಗ ಬಿಟ್ಟಿರೋ ಟೈಮಲ್ಲೇ ನಾನು ಬರಲಿಲ್ಲ. ಹಾಗಾಗಿ ಅವ್ರು ಬೇಕು ಇವ್ರು ಬೇಕು ಅಂತೇಳಿ ಅವ್ರಿಗೆ ಯಾರು ಬೇಕೋ ಅವರೆಲ್ಲ ಇಸ್ಕೊಂಡು ಹೋದ್ರಂತೆ. ಇದೊಂದಿತ್ತಲ್ವ, ಇದರಲ್ಲೇ ಕುಂಬಳಕಾಯಿದ್ದು ಸಂಡಿಗೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅವತ್ತು ನಮ್ಮನೆಯವ್ರು ಬಂದಾಗ ಚೌಳಿಕಾಯಿ ತರಿಸ್ಕೊಂಡಿದ್ವಿ. ಇವತ್ತು ಅಮ್ಮ ಕೊಯ್ದು ಕೊಟ್ಟರು. ಇವಾಗ ನಾನು ಅದನ್ನು ತೊಳೆದ್ಬಿಟ್ಟು ಅದನ್ನು ಹೆಚ್ಚುತ್ತೀನಿ. ಅಮ್ಮ, ನೀವು ಅದ್ರಾಗೆ ಬೆಂಡ ಹೋಗೈತೆ. ಬರಲ್ಲೇನಪ್ಪ. ಬಳ್ಳಿಲೇ ಸ್ವಲ್ಪ ಬೆಂಡಾದಂಗೆ ಆಗಿಬಿಟ್ಟಿತ್ತದು. ಅದಕ್ಕೆ ನಾನು ಒಂದು ಸ್ವಲ್ಪ ಕಾಲು ಭಾಗ ಹೆಚ್ಚಿದೆ, ಪೂರ್ತಿ ಭಾಗ ನಾನು ತುರಿಯೋದ್ರಲ್ಲಿ ದೊಡ್ಡ ತುರಿಲಿ ತುರಿದಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಅರ್ಧ kg ಚೌಳಿಕಾಯಿ ಇದೆ. 2 ಇತ್ತು ಅಂತ ನಾವು ಅರ್ಧ kg ತರಿಸಿದ್ವಿ, ಆದರೆ ಇದ್ದಿದ್ದು ಒಂದೇ ಆಯ್ತಲ್ವ, ಅದಷ್ಟನ್ನು ಅದಕ್ಕೆ ಹಾಕಿದ್ವಿ. ಇದನ್ನು ಉಪ್ಪು ಹಾಕಿ ನೀರು ಪೂರ್ತಿ ಹಿಂಡ್ತಾರೆ. ಆನಂತರ ಅದಕ್ಕೆ ಸ್ವಲ್ಪ ರವೆ ಹಾಕಿ ಕಲಸಿ ಇಡ್ತಾರೆ. ನಾನು ಯಾವುದೂ ರೆಸಿಪಿ ಶೂಟ್ ಮಾಡ್ಕೊಳ್ಲಿಲ್ಲ, ಯಾಕಂದರೆ ನಮ್ಮಮ್ಮ ಅದು ಯಾವಾಗ ಮಾಡಿಟ್ರೋ ನಂಗೆ ಗೊತ್ತೇ ಇಲ್ಲ. ಹಾಗಾಗಿ ಗುಡ್ ಈವ್ನಿಂಗ್. ಅಯ್ಯಮ್ಮ, ಸೆಕೆ ಅಂದರೆ ಸೆಕೆ. ನಾನು ವೀಡಿಯೋ ಎಡಿಟ್ ಮಾಡ್ತಾ ಹೊರಗಡೆ ಕೂತ್ಕೊಂಡಿದ್ದೆ. ಶ್ರೇಯು ಬಂದು 6:45 ಆಗಿದೆ. ಏನಾದರೂ ತಿನ್ನಕ್ಕೆ ಮಾಡಿಕೊಡಿ ಅಂತ ಬಂದ ತಕ್ಷಣ ಏನಾದರೂ ತಿನ್ನಕ್ಕೆ ಬೇಕು. ಮ್ಯಾಗಿ ಪ್ಯಾಕೆಟ್ ಇತ್ತಲ್ಲ, ಅದನ್ನೇ ಮ್ಯಾಗಿ ಮಾಡ್ಕೊತೀನಿ ಅಂತ ಮಾಡ್ತಾಯಿದ್ದಾನೆ ಅವನೇ. ನಾವು ಹಪ್ಪಳ ತುಂಬನ ಅಂತ ಇದ್ವಿ, ನಾನು ಅಮ್ಮ ಇದಕ್ಕೆ ಬಾಕ್ಸಿಗೆ ಹಪ್ಪಳ ತುಂಬನ ಅಂತ ಇದ್ವಿ. ಅಷ್ಟೊತ್ತಿಗೆ ಇವನು ಬಂದು ಗೌಜ್ ಎಬ್ಬಿಸಿದ್ದಾನೆ. ಈಗ ಮ್ಯಾಗಿ ಮಾಡಿಕೊಡಿ ಅಂತ ಹೇಳಿ. ಅವನಿಗೇನು ತರಕಾರಿ ಯಾಕೆ ಮಾಡ್ಕೊತಾನಂತ ಮ್ಯಾಗಿನ. ಕಲ್ಲಂಗಡಿ ಹಣ್ಣು ಹೆಚ್ಚಿಕೊಡ್ಲ ಮಗ, ಬಾ. ಕಲ್ಲಂಗಡಿ ಟೊಮೆಟೊ ಹಣ್ಣಾಗಿರತ್ತಾಗ ಮಗ, ಅದು ಕಾಯಿ ಇರೋದು ಬೇಡ. ಒಂದಾಗ ಸಾಕು. ಅಮ್ಮನ ಜೀವ ತಿಂದು ಜೀರಿಗೆ ಹರಿಯೋದು ಅಂತಾರಲ್ಲ, ಹಂಗೆ ಮಾಡ್ತಾನೆ. ಒಂದೊಂದ್ಸಲ ನನಗೆ ಕಾಡ್ತಾನೆ. ಈಗ ನನಗೆ ಕರೆದ ಅಲ್ಲಿ ನಾನು ಸುಮ್ಮನೆ ಕುತ್ಕೊಂಡಿದ್ನ, ಹಂಗಾಗಿ ಅಮ್ಮಮ್ಮನ ಇಟ್ಕೊಂಡು ಚೆನ್ನಾಗಿ ಮಾಡ್ತಾನಂತ ಮ್ಯಾಗಿನ. ಮೊನ್ನೆ ಮ್ಯಾಗಿ ಮಾಡಿದ್ನಂತೆ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಮ್ಯಾಗಿ ಮಾಡ್ಕೊಂಡು ತಿಂದು ಬಂದಿದ್ದಾರೆ. ಎಲ್ಲರೂ ಇಷ್ಟಿಷ್ಟು ಅಂತ ದುಡ್ಡು ಹಾಕ್ಕೊಂಡು. ಇವನು ನನ್ನ ಚಿಕ್ಕಪ್ಪನ ಮಗ ಸೇರಿ ಮ್ಯಾಗಿ ಮಾಡಿದ್ರಂತೆ. ಇವನೇ ಮಾಡಿದ್ದಂತೆ ಮ್ಯಾಗಿ. ಭಾಳ ಚೆನ್ನಾಗಾಗಿತ್ತಂತೆ. ಚೆನ್ನಾಗಿ ಮಾಡ್ತಾನೆ ನನ್ನ ಅಡುಗೆ, ನಾವು ಡ್ಯಾಡಿ ಥರನೇ. ನನಗೆ ಯಾಕೋ ಗೊತ್ತಿಲ್ಲ, ಕಾಫಿನೂ ಕುಡಿಲಿಲ್ಲ, ಏನೂ ಬೇಡಮ್ಮ ಅಂತೆ. ಯಾಕೋ ಬಂದಾಗಿಂದ ಒಂದು 2-3 ದಿನ ಆಯಿತು, ಕಾಫಿ ಟೀ ಏನೂ ಸೇರ್ತಾ ಇಲ್ಲ. ಸ್ವಲ್ಪ ಮಾತ್ರ ಕುಡಿತಾ ಇದ್ದೀನಿ. ಸಂಜೆ ಅಂತೂ ನಾನು ಬೇಡ ಅಂತ ಹೇಳಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಎರಗಲೇ ಮಾಡೋದು ಅವ್ರ ಅಮ್ಮಮ್ಮಂಗೆ. ನಾವು ಹೋಗಲ್ಲ ಸವಾಸಕ್ಕಲ್ಲಿ, ಏನಾರು ಮಾಡ್ಕೊಂಡ್ಲಿ ಅವರಿಬ್ಬರು ಅಂತ ಸುಮ್ಮನೆ ಇದ್ದೀನಿ. ಕುತ್ಕೊಂಡಲ್ಲಿ ನಿಂತ್ಕೊಂಡಲ್ಲಿ ಎಲ್ಲ ಲೋಟ ಇಟ್ಕೊಂಡಿದ್ದು ನೀರು ಕುಡಿಯೋಕ್ಕೆ. ಅವ್ರು ಈರುಳ್ಳಿ ಹೆಚ್ಕೊಂಡ ಮೇಲೆ ಮಿಟ್ಕತ್ತಿ ತೊಳೆದು ಕಲ್ಲಂಗಡಿ ಹಣ್ಣು ಹೆಚ್ಚ್ತೀನಿ. ಬರೀ ಕಲ್ಲಂಗಡಿ ಹಣ್ಣಲ್ಲೇ ಇದ್ದೀನಿ ನಾನಂತೂ. ಚೆನ್ನಾಗೂ ಇದ್ದಾವೆ, ಮತ್ತು ನೀರು ಜಾಸ್ತಿ ಇರುತ್ತಲ್ಲ, ಕುಡಿದ್ರೆ ಚೆನ್ನಾಗಾಗುತ್ತೆ. ಕೈಯೆಲ್ಲ ಸುಟ್ಟಿರೋ ಗಾಯ ಆಗಿತ್ತಲ್ಲ, ಪದೇ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಆ ಗೇರು ಬೀಜ ಆರಿಸಿರೋ ಇದಾಗಿದೆ. ಶ್ರೇಯು ಮಗ, ಗೇರು ಬೀಜ ತುಂಬ ನಾನಾ. ಹಾಂ ಚೀಲಕ್ಕೆ. ಸ್ನಾನ ಮಾಡಿ ಮಗನೇ, ಮೈಯ ನೋಡಂಗಿಲ್ಲ ನಿನ್ನ. ಹಾಂ ಇಲ್ಲ ಮಗ, ಒಂದೇ ಒಂದು ಚಮಚ ಸ್ನಾನ ಮಾಡು. ನೀರು ಕಾಯಿಸಿಟ್ಟಿದ್ದೀನಿ ನೋಡು. ಸ್ನಾನ ಅಂದರೆ ಆಗಲ್ಲ ನನ್ನ ಮಗಗೆ. ಬೆಳಗ್ಗೆನೇ ಅವನೇ ಯಾಕೋ ಮಾಡ್ತಾನೆ. ಅದು ಕಡಲೆ ಹಿಟ್ಟೆಲ್ಲ ಹಚ್ಚಿದ ಮೇಲೆ ಮಾಡ್ತಾನಪ್ಪ. ಅವನೇ ಹಚ್ಚಿಸ್ಕೊಂಡು ಮಾಡ್ತಾಯಿದ್ದಾನೆ. ಸ್ವಲ್ಪ ನನ್ನ ಮಗಗೆ ಸ್ಕಿನ್ ಕೇರ್ದು ಹುಚ್ಚು ಬಂದಿದೆ. ಖುಷಿ ಆಯ್ತು ಅದಕ್ಕೆ. ಅಲ್ಲ ಹಪ್ಪಳ ಅಮ್ಮಂದೆಲ್ಲ ಕನಸಿ ಎಲ್ಲ ರೆಡಿ ಮಾಡಿದ್ವಲ್ಲ, ಅದೊಂದು 2 ದಿನ ಈ ಥರ ಬುಟ್ಟಿ ಒಳಗಡೆ ಇಡಬೇಕು. ಯಾಕಂದರೆ ಅದು ಬಿಸಿ ಇರುತ್ತಲ್ಲ ತುಂಬ. ಅದಾದ ನಂತರ ನಾವು ಬಾಕ್ಸಿಗೆ ತುಂಬ್ತೀವಿ. ಬಿಳಿ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಅಮ್ಮ ಬೇರೆ ಬಾಕ್ಸಿಗೆ ತುಂಬ್ತೀನಿ ಅಂತ ಹೇಳಿದರು. ಹಾಗಾಗಿ ಆ ಬಿಳಿ ಹಪ್ಪಳನ ಹಾಗೆ ಮೇಲೆ ನಾವು ಇಟ್ಟಿದ್ವಿ. ವರ್ಷ ಈ ಬುಟ್ಟಿ ಫುಲ್ ಆಗ್ತಾಯಿತ್ತು.
2 ಬಾಕ್ಸ್ ತುಂಬಿ 3ನೇ ಬಾಕ್ಸಿಗೆ ಹಾಕ್ತಾಯಿದ್ವಿ. ಈ ಸಲ 2 ಬಾಕ್ಸು ಅಷ್ಟೇ ಆಯಿತು ಹಪ್ಪಳ. ಅಮ್ಮಂಗೆ ಸರಿ ಆಯಿತು, ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ ಅಷ್ಟೇ. ಈ ಥರ ಪೇಪರ್ ಹಾಕಿಬಿಟ್ಟು ಈ ಥರ ನಾವು ಮತ್ತೆ ಅದರೊಳಗಡೆ ಜೋಡಿಸ್ತೀವಿ. ಅಂದರೆ ಇದು ಅಗಲ ತಳ ಇರೋಂಥದ್ದು ಬಾಕ್ಸ್ ಆದರೆ ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡದಿರಬೇಕು. ಅಮ್ಮ ಈಗ ಅದನ್ನು ಅಕ್ಕಿ ಹಾಕಿಟ್ಕೊಂಡಿದ್ದಾರೆ. ಸ್ವಲ್ಪ ಸಣ್ಣದಿತ್ತು ಬಾಕ್ಸು, ಅದಕ್ಕೇ ಈ ಥರ ಇಡ್ತಾ ಇದ್ದೀವಿ. ಫಸ್ಟು ಕೆಳಗಡೆ ಚೆನ್ನಾಗಿ ಈ ಥರ ಬರುತ್ತೆ, ಆಮೇಲೆ ಮೇಲೆ ಬರ್ತಾ ಬರ್ತಾ ಇಷ್ಟು ನೀಟಾಗಿ ಬರಲ್ಲ. ಅದೇ ಅಗಲ ತಳ ಇರೋಂಥದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮಣ್ಣಿಂದು ಹರಿವೆ ಇರ್ತಾಯಿತ್ತು ಗೊತ್ತಾ, ಅಂದರೆ ಹರಿವೆ ಅಂತ ಹೇಳ್ತಾರೆ. ಅದಕ್ಕೆ ಹುಲ್ಲನ್ನು ಹಾಕಿಬಿಟ್ಟು ಆನಂತರ ಈ ಥರ ಹಪ್ಪಳಗಳನ್ನ ಜೋಡಿಸ್ತಾ ಇದ್ದರು. ಇವಾಗ ಈ ಥರ ಬಾಕ್ಸಿಗೆ ಹಾಕ್ತೀವಿ. ಮತ್ತು ಆವಾಗ ಹೊಗೆ ಕಂಡಿ ಅಂತ ಇರ್ತಾಯಿತ್ತು, ಒಲೆಲೆಲ್ಲ ಅಡುಗೆ ಮಾಡ್ತಾಯಿದ್ರಲ್ವ, ಹೊಗೆ ಹೋಗೋದಕ್ಕೆ ಅಂತ ಒಂದು ಸ್ವಲ್ಪ ಜಾಗ ಬಿಡ್ತಾಯಿದ್ರು. ಅಲ್ಲಿ ಈ ಥರ ಹಪ್ಪಳ ಸೆಂಡ್ಗೆ ಅದನ್ನೆಲ್ಲ ಸ್ಟೋರ್ ಮಾಡಿ ಮೆತ್ತಿ ಮೇಲೆ ಇಡ್ತಾಯಿದ್ರು. ಅವಾಗಿನ ಕಾಲನೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನಾನು ಅವತ್ತು ಊರಿಗೆ ಹೋದಾಗ ನಾನು ಮಾತಾಡ್ತಾ ಇದ್ವಿ ಗೊತ್ತಾ, ಪಳ್ತ ಮತ್ತು ಹಗೆವು ಆ ಥರದ್ದೆಲ್ಲ. ಅದೇ ಪಾಪ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದರು, ನಂಗೆ ಆ ಥರ ಪದಗಳೆಲ್ಲ ಕೇಳಿದೆ ಎಷ್ಟೋ ವರ್ಷ ಆಗಿತ್ತು, ಅದನ್ನೆಲ್ಲ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಇದಿಷ್ಟ ಆಗಿತ್ತು ಹಪ್ಪಳ. ರಾತ್ರಿ ಊಟಕ್ಕೆ ಅಮ್ಮ ಮಂಡಕ್ಕಿ ಮಾಡಿದರು. ಅಂದರೆ ಮಂಡಕ್ಕಿ ಉಸ್ಲಿ ಅಂತಾರೆ ಗೊತ್ತಾ, ನಂಗೆ ಅದನ್ನು ತಿನ್ನಬೇಕು ಅಂತ ಅನಿಸಿತ್ತು, ಹಾಗಾಗಿ ಮಾಡಿದರು. ಶ್ರೇಯು ತಿಂದ. ಶ್ರೇಯು ಮ್ಯಾಗಿ ಮಾಡ್ಕೊಂಡಿದ್ದ ಅಲ್ಲ, ಆ ಮ್ಯಾಗಿಗೆ ಏನು ಮಾಡಿದ್ದಾನೆ ಅಂದರೆ ನೀರು ಜಾಸ್ತಿ ಹಾಕಿ ಮ್ಯಾಗಿ ಮಾಡ್ಕೊಂಡಿದ್ದ. ಅದು ಒಂಥರ ಈ ಸೂಪ್ ಥರ ಮಾಡ್ತಾರೆ ಗೊತ್ತಾ, ಅದು ಎಂಥದೋ ಒಂದು, ಅದು ಚೆನ್ನಾಗೇ ಆಗಿರಲಿಲ್ಲ. ಆಮೇಲೆ ಆ ಮ್ಯಾಗಿ ತಿನ್ನಲೇ ಇಲ್ಲ. ಆಮೇಲೆ ತಗೊಂಡೋಗಿ ಎಲ್ಲ ಮುಸ್ರೆ ಬಕೆಟಿಗೆ ಹಾಕ್ದ. ಹಾಗೆ ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶ್ರೇಯುಗೆ ಬದನೆಕಾಯಿ ಬಜ್ಜಿ ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಅಮ್ಮ ಬದನೆಕಾಯಿ ಕೊಯ್ಕೊಂಬ ಅಂತ ಹೇಳಿದ್ರು. ಅದರಲ್ಲಿ ನಾನು ಅವತ್ತು ಕೊಯ್ಕೊಂಡು ಹೋಗಿರೋದಕ್ಕೆ ಬದನೆಕಾಯಿ ಒಂದು 2 ಏನೋ ಸಿಕ್ತು ಅಷ್ಟೇ. ಒಂದು ಉದ್ದ ಬದನೆಕಾಯಿ ಇತ್ತು, ಅದು ಅಮ್ಮ ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದಾರೆ. ನಾನು ಅದೇ ಅಂದ್ಕೊಳ್ಳೋದು, ಅದು ಎಷ್ಟು ದೊಡ್ಡ ಬದನೆಕಾಯಿ ಆಗುತ್ತೆ ಅಂತ. ಅದು ಬಗ್ತಾ ನೆಲಕ್ಕೆ ತಾಗೋ ಥರ ಆಗಿದೆ. ಆಮೇಲೆ ಅಮ್ಮ ಒಂದು ಸ್ವಲ್ಪ ಬೆಂಡೆಕಾಯಿ ಕೂಡ ತೊಗೊಂಡಿದ್ರು. ಅದು ಸ್ವಲ್ಪ ಅಂದರೆ ಇದಾಗೋಗಿತ್ತು, ತಗೊಂಡು ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಒಂಥರ ಒಣಗ್ದಂಗೆ ಆಗಿಬಿಟ್ಟಿತ್ತು. ಆಮೇಲೆ ಅದನ್ನು ನೀರಲ್ಲಿ ನೆನೆಸಿಟ್ಟು ಹೋಗಿದ್ದೆ ನಾನು. ಈಗ ಬಂದವಳು ಅದರ ಬಜ್ಜಿಗೂ ಕೂಡ ಅದನ್ನು ಹೆಚ್ಚ್ತಾ ಇದ್ದೀನಿ. ಅಮ್ಮ ಏನಂದ್ರು ಅಂದರೆ ಬೆಂಡೆಕಾಯಿ ಇದ್ದೇನೆ ನಾನು ಎಣ್ಗಾಯಿ ಪಲ್ಯ ಮಾಡ್ತೀನಿ ಅಂದರು. ಮತ್ತು ಶ್ರೇಯು ತಿಂತಾನೋ ಇಲ್ಲ ಅಂತ ಅವನನ್ನು ಕೇಳಿದೆ. ಅವನಿಲ್ಲ, ನನಗೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿ ಇದ್ರದ್ದು ಬೆಂಡೆಕಾಯ್ದು ಬಜ್ಜಿ ಮಾಡಿ ಅಂತ ಹೇಳ್ದೆ. ಅವನು ಹೆಂಗೆ ಹೇಳ್ತಾನೋ ಹಾಗೆ ಮಾಡ್ತೀವಿ. ಯಾಕಂದರೆ ಪಾಪ ಅವನಿಗೆ ಇರೋ ತನಕ ಅವನಿಗೆ ಏನು ಇಷ್ಟನೋ ಅದನ್ನೇ ಮಾಡಿ ತಿನ್ನಿಸ್ಬೇಕಲ್ವ. ಹಾಗಾಗಿ ಈ ಕಡೆ ನಾನು ಬೆಂಡೆಕಾಯಿಗೆ ಹುರಿತಾ ಇದ್ದೀನಿ. ಹಾಗೆ ಪಲ್ಯಕ್ಕೂ ಕೂಡ ನಾನೇ ಹುರ್ಕೊಡ್ತೀನಿ, ನೀನು ಪಲ್ಯ ಮಾಡಮ್ಮ ಅಂತ ಅಂದೆ. ಪಲ್ಯಕ್ಕೆಲ್ಲ ಹೆಚ್ಚಿ ಕೊಟ್ಟೆ ನಾನು. ಹುರಿಯೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ. ಆನಂತರ ಬಿಳಿ ಎಳ್ಳು, ಈರುಳ್ಳಿ, ಹಸಿಮೆಣಸು, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ಕಾಯಿ ಆಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಅದನ್ನು ರುಬ್ಬಬೇಕು. ಹಾಗೆಯೇ ನಿನ್ನೆ ಸೆಂಡ್ಗೆಗೆ ರೆಡಿ ಮಾಡಿದ್ವಲ್ಲ, ಅದಕ್ಕೆ ಅಮ್ಮ ಉದ್ದಿನಬೇಳೆ ಮತ್ತು ಚೌಳಿಕಾಯಿ ಇತ್ತಲ್ವ, ಅದೆರಡನ್ನೂ ರುಬ್ಬಿ ಅದಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ಈ ಕಡೆ ಅಮ್ಮ ಬೆಂಡೆಕಾಯಿ ಕೂಡ ಹುರಿತಾ ಇದ್ದರು. ನಾನು ಟೀನೂ ಕುಡಿದಿರಲಿಲ್ಲ, ಹಾಗಾಗಿ ಈಗ ನಾನು ಟೀನ ಮಾಡಿಕೊಂಡೆ. ಗುಡ್ ಮಾರ್ನಿಂಗ್. ಅದು ಸೆಂಡ್ಗೆ ಕೆಲಸ, ಹಪ್ಪಳದ ಕೆಲಸ ಮುಗೀತು. ಈಗ ಸೆಂಡ್ಗೆ ಒಂದು ಮಾಡ್ಕೊಂಡ್ರೆ ಸಾಕು. ಈ ಸಲ ಇದ್ರ ಸೆಂಡ್ಗೆ ಎಲ್ಲ ಮಾಡಲ್ಲ, ರವೆ ಹಾಕಿ ಒತ್ತಿ ಮಾಡ್ತಿದ್ದಲ್ಲ ಅದು ಮಾಡಲ್ಲ. ಅಮ್ಮನ ಹತ್ರನೂ ಇದ್ದಾವಂತೆ, ಅವ್ರು ಸ್ವಲ್ಪ ಮಾಡ್ಕೊಂಡಿದ್ದಾರೆ ನಾ ಬರೋದ್ರೊಳಗೆ. ನನಗೆ ಕುಂಬಳಕಾಯಿ ಸೆಂಡ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ಅದು ಅವಾಗಲೇ ಕರಿತಾಯಿದ್ರು. ಅದು ಬೆಂಡು ಬಂದಂಗೆ ಆಗಿತ್ತು, ಸ್ವಲ್ಪ ಬಳ್ಳಿಲೇ ಇತ್ತು, ಹೊಸದೇ ಕೊಯ್ದು ಮಾಡಿದ್ದೀವಿ ಅಂದ್ರೂ ಅದು ಬಳ್ಳಿಲೇ ಒಂಥರ ಬೆಂಡು ಬಂದಂಗೆ ಆಗಿದೆ. ಸುಮಾರು ಬಿಟ್ಟಿತ್ತು, ಅವಾಗಿಂದ ಕರೆದ್ರು ನನ್ನ ಮಾಡೋಣ ಅಂತ. ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಅಲ್ಲ. ನಾನು ಬರೋಕ್ಕೆ ಆಗಿರಲಿಲ್ಲ. ಆಮೇಲೆ ಯಾರ್ಯಾರಿಗೋ ಕೇಳಿದವರಿಗೆಲ್ಲ ಕೊಟ್ಟಿಟ್ಟಿದ್ದಾರೆ. ಈಗಿನೂ ಒಬ್ರು ಯಾರೋ ಗೃಹ ಪ್ರವೇಶಕ್ಕೆ ಒಂದು ಕೇಳಿದ್ದಾರೆ, ಒಂದು ಇಟ್ಟಿದ್ದಾರೆ, ಒಂದು ಇತ್ತು. ಇದೊಂದು ಸಣ್ಣದಾಗಿದೆ, ಅದನ್ನು ಹಾಗೆ ಇಡಮ್ಮ ಅಂತ ಹೇಳಿದೆ. ನನಗೆ ಖಾರದ್ದೆಲ್ಲ ಪೂಜೆ ಮಾಡ್ತೀವಲ್ಲ ಯಾವಾಗ, ಅಕ್ಟೋಬರ್ ಟೈಮಲ್ಲಿ ಅದಕ್ಕೆ ಬೇಕು ಅಂತ ಇದೆ ನನ್ನ ಹತ್ರ ಒಂದು.
ನನಗೆ ಅದರ ಸಾಂಬಾರು ಇಷ್ಟ ಆಗುತ್ತೆ. ಆದರೂ ಅದು ಯಾಕೋ ಟೀ ಚೆನ್ನಾಗಿಲ್ಲ. ಯಾಕಂದ್ರೆ ಬಂದಾಗಿಂದ ಟೀ ನನಗೆ ಕುಡ್ದಿದ್ದೀನಿ ಅನ್ನೋ ಫೀಲೇ ಇದಾಗ್ತಿಲ್ಲ. ಅದಕ್ಕೆ ಒಬ್ಬಳೇ ಟೀ ಮಾಡ್ಕೊಂಡಿದ್ದೆ. ಅಮ್ಮಗೂ ಮಾಡಿಕೊಟ್ಲ. ಅವ್ರು ಕಾಫಿ ಕುಡಿಯೋದೇ, ನಾನು ಟೀ ಮಾಡಿ ಕುಡಿತೀನಿ ಅಂತ ಟೀ ಕುಡಿತಾ ಇದ್ದೀನಿ. ಅಮ್ಮನೂ ಕುಡ್ದಿಲ್ಲ. ಟೈಮ್ ಬಂದು 7 ಕಾಲ ಆಯಿತು. ಅದೇ ಸಂಡಿಗೆ ಇಡಬೇಕಲ್ವಾ, ನಾನು ರೆಡಿ ಮಾಡಿಕೊಡಮ್ಮ, ನಾನು ಇಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಾರೆ. ಬೇಸಿಗೆಗಾಲ ಬಂತಂದರೆ ಹೆಣ್ಮಕ್ಳಿಗೆ ಇದೊಂದು ಕೆಲಸ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮಾಡೋದು. ತುಂಬ ಜನ ಕಮೆಂಟಲ್ಲಿ ಹಾಕ್ತಾಯಿದ್ರು ನಂದು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಆಯಿತು ಅಂತ. ಉಪ್ಪಿನಕಾಯಿನ ನಾನು ಊರಿಗೆ ಹೋದ್ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು. ನಾವಿದ್ದಾಗ ಅವರಿಗೆ ಕೆಲಸನೇ ಮುಗಿಯಲ್ಲ. ನಾವಿಲ್ಲ ಅಂದರೆ ಅವರಿಗೆ ತಿಂಡಿದು ಅಡುಗೆದು ಅಷ್ಟೆಲ್ಲ ಕೆಲಸ ಇರಲ್ಲಲ್ಲ, ಅವರು ಮಾಡ್ತಾರೆ. ನಾನು ಊರಿಗೆ ಬಂದ ಮೇಲೆ ಅವರು ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳಿದ್ರು. ವರ್ಷವೂ ಅವ್ರು ಹಾಗೆ ಮಾಡೋದು. ಕಡ್ಗಾಯಿ ಉಪ್ಪಿನಕಾಯಿ ಬೇಕಾದ್ರೆ ಹಾಕ್ಕೊಡ್ತೀನಿ ಅಂದರು. ನಂಗೆ ಬೇಡ ಅಂತ ಅಂದೆ. ನಮ್ಮ ಮನೆಗೆ ಇವರು ತಿನ್ನಲ್ಲ. ಮತ್ತು ನನಗೂ ಏನು ಅಷ್ಟೊಂದು ಉಪ್ಪಿನಕಾಯಿದ್ದು ಈಗ ನನಗೆ ಅದು ಉಪ್ಪಿನಕಾಯಿ ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅಮ್ಮ ಅದನ್ನು ಕಲಸಿ ಕೊಟ್ಟರು. ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿನೂ ಕೂಡ ಹಾಕ್ತಾರೆ ನೆನೆಸಿ. ಚೆನ್ನಾಗಾಗುತ್ತೆ. ಇದ್ರದ್ದು ರೆಸಿಪಿ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದ್ರ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು 2 years ಬ್ಯಾಕ್. ಈಗಾದರೂ ಬೇಕಾದರೆ ನೀವು ಹೊಡೆದ್ರೆ ಗೊತ್ತಾಗುತ್ತೆ. ಅಲ್ಲಿ ಕೃಪಾ ಮಲ್ನಾಡ್ ಅಂತ ಹಾಕ್ಬಿಟ್ಟು ಸಂಡಿಗೆ ವಿಡಿಯೋ ಅಂತ ಹಾಕಿದ್ರು ಕೂಡ ಬರುತ್ತೆ. ಸೌತೆಕಾಯಿ ಸಂಡಿಗೆ, ಆಮೇಲೆ ಅಕ್ಕಿ ಸಂಡಿಗೆ, ಎಲ್ಲದರದ್ದು ವಿಡಿಯೋನ ಮಾಡಿದ್ದೀನಿ. ಈ ಸಲ ಸ್ವಲ್ಪ ಸಣ್ಣ ಸಣ್ಣ ಇಟ್ಟಿದ್ದೀನಿ. ನಮ್ಮಮ್ಮ ಇಟ್ಟರೆ ತುಂಬ ದೊಡ್ಡಕ್ಕೆ ಇಡ್ತಾರೆ. ನಾನು ಈ ಸಲ ನೋಡೋಣ ಅಂತ ಹೇಳಿ ಸ್ವಲ್ಪ ಸಣ್ಣ ಇಟ್ಟೆ. ಆದರೆ ಇದಕ್ಕೂ ಸಣ್ಣ ಇಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಆಮೇಲೆ ಒಣಗಿದ ಮೇಲೆ ಒಂದು 3 ಬಿಸಿಲಿಗೆಲ್ಲ ಒಣಗಿಬಿಡುತ್ತೆ. ಯಾಕಂದರೆ ತುಂಬ ಬಿಸಿಲಿದೆ ಅಲ್ಲ. ಹಾಗಾಗಿ ನಾವು ಯಾವಾಗಲೂ ಇದು ಸೌತೆಕಾಯಿ ಇರುತ್ತೆ ಗೊತ್ತಾ, ಅದರಲ್ಲಿ ಮಾಡ್ತಾರೆ. ಇದನ್ನು ಮುಳ್ಳು ಸೌತೆಕಾಯಿ ಇರುತ್ತಲ್ಲ, ಅದರಲ್ಲಿ ಮಾಡ್ತಾರೆ ಹಣ್ಣಾದ ನಂತರ. ನಾವು ಬೂದುಗುಂಬಳದಲ್ಲೇ ಮಾಡ್ತೀವಿ. ಯಾಕಂದರೆ ಇವಾಗ ಸೌತೆಕಾಯಿ ಅಷ್ಟೊಂದು ಬೆಳೆಯೋದು ಇಲ್ಲಲ್ಲ, ಮತ್ತು ನಮಗೆ ಸಿಗೋದು ಇಲ್ಲ. ಬೂದುಗುಂಬಳಕಾಯಿ ಹೆಂಗಿದ್ರೂ ಸಿಗುತ್ತಲ್ವ, ಮಾಡ್ತೀವಿ. ಇದಕ್ಕೇ ನೀವು ಬೇಕಿದ್ರೆ ಒಂಚೂರು ಅರಳನ್ನು ಇರುತ್ತೆ ಗೊತ್ತಾ, ಅದನ್ನು ಕೂಡ ಪುಡಿ ಮಾಡಿ ಹಾಕ್ತಾರೆ. ನನಗೆ ಅಷ್ಟು ಇಷ್ಟ ಆಗಲ್ಲ ಅರಳೋದು. ಕೆಲವೊಬ್ಬರು ಇದಕ್ಕೆ ರವೆ ಕೂಡ ಹಾಕಲ್ಲ. ಅಂದರೆ ಈ ನಮ್ಮ ತಂದೆ ಮನೆ ಕಡೆ ರವೆ ಹಾಕಲ್ಲ, ಬರೀ ಸೌತೆಕಾಯಿ, ಚೌಳಿಕಾಯಿ, ಆಮೇಲೆ ಇದು ಉದ್ದಿನಬೇಳೆ ಹಾಕಿ ಮಾಡ್ತಾರೆ. ಅದೇ ಒಂದೊಂದು ಕಡೆ ಒಂದೊಂದು ಥರ. ನಾನು ಒಂಚೂರು ರವೆ ಹಾಕ್ತೀವಿ. ಆದರೆ ನಾನು ಈ ಸಲ ಅಮ್ಮಂಗೆ ಹೇಳಿದೆ, ಜಾಸ್ತಿ ಹಾಕಬೇಡಮ್ಮ, ಸ್ವಲ್ಪ ಮಾತ್ರ ಹಾಕು ಅಂತ ಹೇಳಿದ್ದೆ. ಹಾಗಾಗಿ ರವೆನ ಸ್ವಲ್ಪ ಅಮ್ಮ ಕಮ್ಮಿ ಹಾಕಿದ್ದಾರೆ. ಚೆನ್ನಾಗಿ ಕೈಯಲ್ಲಿ ಈ ಥರ ಉಂಡೆನ ಕಟ್ಬಿಟ್ಟು ಈ ಥರ ಕವರ್ ಮೇಲೆ ಒಣಗಿಸಿದ್ರೆ ಸಹಿ ಅಷ್ಟೇ. ಮುಂಚೆ ಎಲ್ಲ ನಮ್ಮಲ್ಲಿ ಬಾಳೆ ಎಲೆ ಮೇಲೆ ಒಣಗಿಸ್ತಾ ಇದ್ವಿ. ಮತ್ತು ಯಾವಾಗ ಈ ಸಂಡಿಗೆ ಮಾಡಿದಾಗೂ ನಮ್ಮಲ್ಲಿ ಮಳೆ ಬರ್ತಾಯಿತ್ತು. ಅಂದರೆ ಯಾವಾಗಂದರೆ ನವಂಬರ್ ಇಲ್ಲ ಡಿಸೆಂಬರ್ ಟೈಮಲ್ಲಿ ಈ ಸೌತೆಕಾಯಿ ಸಂಡಿಗೆ ಎಲ್ಲ ಮಾಡೋ ಟೈಮ್ ಅದು. ಯಾಕಂದರೆ ಸೌತೆಕಾಯಿ ಎಲ್ಲ ಆವಾಗ ಜಾಸ್ತಿ ಸಿಗುತ್ತೆ ಅಲ್ವಾ, ಆ ಟೈಮಲ್ಲಿ. ಇವಾಗ ನಾವು ಯಾವಾಗಲೂ ಬೂದುಗುಂಬಳಕಾಯಲ್ಲಿ ಮಾಡೋದ್ರಿಂದ ಈ ಟೈಮಲ್ಲಿ ಮಾಡ್ಕೊತೀವಿ. ಯಾವಾಗೂ ಮಳೆ ನಮಗೆ ಸಿಕ್ಕಿಲ್ಲ. ಆವಾಗ ಯಾವಾಗಲೂ ಮಳೆ ಸಿಗೋದು, ನಾವು ಯಾವಾಗಲೂ ಇದನ್ನು ಎಸೆಯೋದೇ ಆಗ್ತಾಯಿತ್ತು. ತುಂಬ ಅಪರೂಪ ಸೌತೆಕಾಯಿ ಸಂಡಿಗೆ ಚೆನ್ನಾಗಿ ಬರೋದು. ಇವಾಗೆಲ್ಲ ಟೈಮ್ ತಪ್ಪಿಸಿ ಈ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊತಾರೆ. ಮತ್ತು ಈ ಟೈಮಲ್ಲೂ ಕೂಡ ಕೆಲವೊಂದು ಸಲ ಮಳೆ ಆಗುತ್ತೆ. ಆದರೆ ಈ ಸಲ ನಮಗೆ ಹಪ್ಪಳದ ಟೈಮಲ್ಲಿ ಮಳೆ ಗಿಳೆ ಏನೂ ಸಿಕ್ಕಿಲ್ಲ. ಆರಾಮಾಗಿ ಚೆನ್ನಾಗಿ ಹಪ್ಪಳನೂ ಕೂಡ ಮಾಡ್ಕೊಂಡ್ವಿ. ಒಂದು ಬೂದುಗುಂಬಳಕಾಯಿ ಇದ್ದರೆ ನೋಡಿ ಎಷ್ಟೊಂದು ಸಂಡಿಗೆ ಆಗುತ್ತೆ ಅಂತ ನಾನು ಎಣಿಸ್ಲಿಲ್ಲ. ಹತ್ತತ್ರ ಒಂದು 50-60 ಆಗಿರ್ಬೋದೇನೋ, ಗೊತ್ತಿಲ್ಲ. ಇನ್ನೊಂದಾಗಿದ್ದರೆ ನಮ್ಮಿಬ್ಬರಿಗೂ ಕರೆಕ್ಟ್ ಆಗ್ತಾಯಿತ್ತು. ಅಮ್ಮಂಗೊಂದು ಸ್ವಲ್ಪ, ನಂಗೊಂದು ಸ್ವಲ್ಪ ಆಗ್ತಾಯಿತ್ತು. ನಾನು ಅಮ್ಮಂಗೊಂದು ಸ್ವಲ್ಪ ಮಾತ್ರ ಇಟ್ಟು ನಾನು ತೊಗೊಂಡು ಬಂದೆ ಎಲ್ಲ. ನನಗೆ ಈ ಸಂಡಿಗೆ ತುಂಬ ಇಷ್ಟ. ಹಾಗಾಗಿ ಹಳ್ಳಿ ಕೆಲಸ ಎಂದಿಗೂ ಮುಗಿಯೋದೇ ಇಲ್ಲ. ಅದು ಒಂದಾದಮೇಲೆ ಒಂದು ಕೆಲಸಗಳು ಬರ್ತಾನೇ ಇರುತ್ತೆ. ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ನಾನು ಸಂಡಿಗೆ ಎಲ್ಲ ಇಟ್ಟು ಬರೋಷ್ಟೊತ್ತಿಗೆ ಅಮ್ಮ ಬಜ್ಜಿ ಮಾಡಿ ಹಾಗೆ ಪಲ್ಯನೂ ಕೂಡ ಮಾಡಿದರು. ಆಮೇಲೆ ಶ್ರೇಯನು ಕೂಡ ಎದ್ದು ಬಂದು ಮುಖ ಎಲ್ಲ ತೊಳೆದು
ತಿಂಡಿ ತಿನ್ನು ಅಂತ ಹೇಳಿದ್ರು ಅಮ್ಮ. ಯಾಕಂದರೆ ರೊಟ್ಟಿ ಮಾಡಿ ಆಗ್ತಾ ಬಂದಿತ್ತು. ಹಾಗಾಗಿ ಶ್ರೇಯುಗೆ ಫಸ್ಟ್ ತಿಂಡಿ ಕೊಡು ಅಂತ ಹೇಳಿದ್ರು. ಈಗ ನಾನು ಶ್ರೇಯುಗೆ ರೊಟ್ಟಿನ ಬಿಸಿ ಮಾಡಿ ಅವನಿಗೆ ತಿಂಡಿ ಕೊಡ್ತಾ ಇದ್ದೀನಿ. ಹಾಗೆ ನಾನು ಮೆಹಂದಿ ಕೂಡ ಹಚ್ಕೋಬೇಕು. ಟೈಮ್ ಬಂದು 9:15 ಆಯಿತು. ಶ್ರೇಯುದು ತಿಂಡಿ ಆಯಿತು. ರೊಟ್ಟಿ ಅವನಿಗೆ ಪಲ್ಯ ಯಾಕೋ ಇಷ್ಟ ಆಗಿಲ್ಲ. ನಿನ್ನೆ ಅವನೇ ಪಲ್ಯ ಮಾಡು ಅಂತ ಹೇಳಿದವನು. ಪಲ್ಯ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಅಂತ ಅವನಿಗೆ. ಅದು ಅಮ್ಮಂದು ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅಮ್ಮ ಜೀರಿಗೆ ಕೊತ್ತಂಬರಿ ಅದೆಲ್ಲ ಹಾಕಿ ಮಾಡಿದ್ರಾ, ಅದಕ್ಕೋ ಏನೋ ಗೊತ್ತಿಲ್ಲ. ನಾನು ತಿಂದಿಲ್ಲ, ಟೇಸ್ಟು ನೋಡಿಲ್ಲ. ಗುರುವಾರ ಅಲ್ಲ, ಸ್ನಾನ ಆಗದೆ ನಾನೇನೂ ತಿನ್ನಲ್ಲ. ಹಾಗಾಗಿ ಮೆಹಂದಿ ಹಚ್ಕೊಳ್ಳೋಣ ಅಂತ ನೆನಪೇ ಇಲ್ಲ. ರುಬ್ಬಿ ಇಟ್ಕೊಂಡಿದ್ದೀನಿ, ಹಚ್ಕೋಬೇಕಾಗಿತ್ತು. ಆಗಲೇ ಪಾತ್ರೆ ಎಲ್ಲ ತೊಳೆದಾಯಿತು, ಬಟ್ಟೆ ವಾಶ್ ಮಾಡಿ ಆಯಿತು, ಎಲ್ಲ ಕೆಲಸ ಆಯಿತು. ನೆಲ ಒಂದು ಒರೆಸಿ ಸ್ನಾನ ಮಾಡಿದ್ರೆ ಸರಿ. ಅಮ್ಮಂಗೂ ಒಂಚೂರು ಇದು ಮಾಡಿಟ್ಟಿದ್ದೀನಿ. ನಾನು ದಾಸವಾಳ ಸೊಪ್ಪಿಗೆ, ನಮ್ಮದು ಕೆಂಡು ಮದರಂಗಿ ಅಂತಾರೆ ಗೊತ್ತಾ, ಇದು ದಾಸವಾಳ ಸೊಪ್ಪು ಮತ್ತು ಮದರಂಗಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸಿ ಹಾಕ್ಕೊತೀನಿ. ಯಾಕಂದರೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ. ಬರೀ ಇದು ಮೆಹಂದಿ ಒಂದೇ ಹಾಕಿದ್ರೆ ಹಿಂಗೆ ಹಚ್ಚಕ್ಕೆ ಬರಲ್ಲ, ಉದುರು ಹೋಗ್ಬಿಡುತ್ತೆ, ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಹಾಗಾಗಿ ಅಮ್ಮ ಇದೊಂದು ಐಡಿಯಾ ಮಾಡಿದ್ದಾರೆ. ಎಷ್ಟು ಕೆಂಪಾಗಿದೆ ಗೊತ್ತಾ, ಒಂದೇ ಸೆಕೆಂಡಿಗೆ ಎಷ್ಟು ಕೆಂಪಾಯಿತು. ಚೂರು ಮೊಸರು ಹಾಕಿ ರುಬ್ಬನ ಅಂದ್ಕೊಂಡೆ, ಮರ್ತೋಯ್ತು. ಹಾಗೆ ರುಬ್ಬಿ ಇಟ್ಟಿದ್ದೆ, ಅದೊಂಚೂರು ತೆಳ್ಳಗೂ ಆಗಿಬಿಟ್ಟಿತ್ತು. ಆ ದಾಸವಾಳ ಸೊಪ್ಪು ಹಾಕಿರೋದ್ರಿಂದ ಬೇಗ ಗಟ್ಟಿನೂ ಆಯಿತು. ಶ್ರೇಯು ತಿಂಡಿ ಆಯಿತು, ರೊಟ್ಟಿನೂ ಮಾಡಿ ಆಯಿತು. ಶ್ರೇಯು ಒಲೆ ಮೇಲೆ ಕೊತ್ತಂಬರಿ ಇಟ್ಟಿದ್ದೀನಿ, ಇದು ಉರಿ ದೊಡ್ಡ ಮಾಡಿದ್ದೀನಿ ನೋಡಿ ಬರೋಗ. ಸಾಂಬಾರು ಪುಡಿ ಖಾಲಿ ಆಗಿತ್ತಾ, ಅದು ಸಣ್ಣ ಮಾಡು, ಉರಿ ದೊಡ್ಡ ಆದ್ರೆ ಇಲ್ಲಿ ಮೇಲೆ ನೋಡು. ಅಮ್ಮ ಹುರಿತಾ ಇದೆ. ಸಣ್ಣಕ್ಕೆ ಆಯ್ತಾ ಹುರಿ ಅಂತ ಇಟ್ಟೋಗಿದ್ರ. ನಾನು ಈಗ ಹಾಕಿದೆ ಕೊತ್ತಂಬರಿನ, ಹಾಗಾಗಿ ಸ್ವಲ್ಪ ಉರಿ ದೊಡ್ಡ ಇಟ್ಟಿದ್ದೆ. ಅದೊಂಚೂರು ಬೆಚ್ಚಗಾದರೆ ಆಮೇಲೆ ಸಣ್ಣ ಮಾಡಿದ್ರೆ ಉರಿ ಇದಾಗುತ್ತೆ ಅಂತ. ಅಮ್ಮ ಅದೇ ಎಮ್ಮೆ ಕರಿಯಕ್ಕೆ ಹೋಗಿದ್ದಾರೆ. ಕಸ ಹೊಡ್ಕೊಂಡು ನೆಲ ಒರೆಸಿ ಸ್ನಾನ ಮಾಡಿ ವಿಡಿಯೋ ಅಪ್ಲೋಡಿಗೂ ಹೋಗಬೇಕು. ನೀರಾಗಿದ್ದಕ್ಕೆ ಇಳಿತಾ ಇದೆ. ಶ್ರೇಯು ಈಗ ಎದ್ದಿದ್ದಾನೆ, 9 ಗಂಟೆಗೆ ಎದ್ದು ಈಗ ತಿಂಡಿ ಹೀಗೆ ಬಂದಿದ್ದಾನೆ. ರೊಟ್ಟಿ ಆಯಿತಾ, ಹಂಗಾಗಿ ಅಮ್ಮ ತಿಂಡಿ ತಿನ್ನು ಅಂದರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ಹಳ್ಳಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.